ಸ್ನೇಹಿತರೆ, ಉದ್ಯೋಗ ಬಂಧು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. SLC, PUC, ಡಿಪ್ಲೊಮೊ, ಇಂಜಿನಿಯರಿಂಗ್, ಡಿಗ್ರಿ ಹಾಗೂ PG ವಿದ್ಯಾರ್ಥಿಗಳು ಪ್ರೈಸ್ ಮನಿಗೆ ಯಾವ ವೆಬ್ಸೈಟ್ನಲ್ಲಿ ಅರ್ಜಿ ಸಲ್ಲಿಸಬೇಕು ಮತ್ತು ಅರ್ಜಿ ಸಲ್ಲಿಸಿದ ನಂತರ ಯಾರಿಗೆ ಸಬ್ಮಿಟ್ ಮಾಡಬೇಕು, ಏನೆಲ್ಲ ದಾಖಲಾತಿಗಳು ಬೇಕು ಮತ್ತು ಯಾವ ವೆಬ್ಸೈಟ್ನಲ್ಲಿ ಅರ್ಜಿನ ಸಲ್ಲಿಸಬೇಕು ಮತ್ತು ಹೇಗೆ ಅರ್ಜಿನ ಸಲ್ಲಿಸಬೇಕು ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತ ಮಾಹಿತಿನ ತಿಳಿಸ್ಕೊಡ್ತೀನಿ. ಸ್ಟೆಪ್ ಬೈ ಸ್ಟೆಪ್ ಅರ್ಜಿ ಸಲ್ಲಿಸುವ ವಿಧಾನ ಕೂಡ ನಿಮಗೆ ತಿಳಿಸ್ತಾ ಬರ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಅರ್ಜಿ ಸಲ್ಲಿಸಿದ ತಕ್ಷಣ ನಿಮಗೆ ಹಣ ಬರೋದಿಲ್ಲ. ಅರ್ಜಿ ಸಲ್ಲಿಸಿದ ತಕ್ಷಣ ತಾವು ಪಡೆದಂಥ ಅಕ್ನಾಲೇಜ್ಮೆಂಟನ್ನು ಪಡೆದು ತಿಳಿಸ್ಕೊಡ್ತೀನಿ. ಈ ರೀತಿಯಾದ ಅಕ್ನಾಲೇಜ್ಮೆಂಟ್ ಬರುತ್ತೆ. ಇದರಲ್ಲಿ ನಿಮ್ಮ ಫುಲ್ ಡೀಟೇಲ್ಸ್ ಸಬ್ಮಿಟ್ ಮಾಡಿರೋದೆಲ್ಲ ಡೀಟೇಲ್ಸ್ ಬರುತ್ತೆ. ಇದನ್ನು ಇಲ್ಲಿ ನಿಮಗೆ ಕಾಣಿಸ್ತಿರ್ಬೋದು. ದಿ ಕಮಿಷನರ್, ಡಿಪಾರ್ಟ್ಮೆಂಟ್ ಆಫ್ ಸೋಷಿಯಲ್ ವೆಲ್ಫೇರ್, 5th ಫ್ಲೋರ್, ಮಲ್ಟಿ ಸ್ಟೋರೇಜ್ ಬಿಲ್ಡಿಂಗ್, ಡಾಕ್ಟರ್ ಅಂಬೇಡ್ಕರ್ ವಿಧಿ, ಬೆಂಗಳೂರು 560001. ಈ ವಿಳಾಸಕ್ಕೆ ತಾವು ಪಡೆದಂಥ ಅಕ್ನಾಲೇಜ್ಮೆಂಟಲ್ಲಿ ತಾವು ಓದಿದಂಥ ಕಾಲೇಜು ಅಥವಾ ಶಾಲೆಯಲ್ಲಿ ಸಿಗ್ನೇಚರ್ ಆ್ಯಂಡ್ ಸೀಲ್ ಆಫ್ ದಿ ಇನ್ಸ್ಟಿಟ್ಯೂಟ್ ಆಫ್ ಹೆಡ್ ಅಂತ ಇದೆಯಲ್ಲ, ಪ್ರಿನ್ಸಿಪಲ್ ಹತ್ರ ಸೀಲು ಸಿಗ್ನೇಚರ್ ಹಾಕಿಸ್ಕೊಂಡು ಈ ವಿಳಾಸಕ್ಕೆ ತಗೊಂಡೋಗಿ ಸಬ್ಮಿಟ್ ಮಾಡಬೇಕು. ಆದರೆ ಕೆಲವು ವರ್ಷಗಳಿಂದ ಇವರು ಪಡಿತಾ ಇಲ್ಲ. ಬೆಂಗಳೂರಿನ ವಿದ್ಯಾರ್ಥಿಗಳು ರಿಚ್ಮಂಡ್ ಸರ್ಕಲ್ನಲ್ಲಿರುವಂಥ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ಗೆ ಡಾಕ್ಯುಮೆಂಟ್ಸನ್ನು ಹಾಗೂ ನೀವು ಏನೆಲ್ಲ ಡಾಕ್ಯುಮೆಂಟ್ಸ್ನ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿರ್ತೀರೋ ಅದನ್ನೆಲ್ಲ ತಗೊಂಡೋಗಿ ಸಬ್ಮಿಟ್ ಮಾಡಿದ್ರೆ ಮಾತ್ರ ನಿಮ್ಮ ಖಾತೆಗೆ ಹಣ ಬರೋದು. ಅಪ್ಲಿಕೇಶನ್ ಹಾಕಿ ನೀವೇ ಮಾಡಿಕೊಂಡ್ರೆ ಖಂಡಿತವಾಗೂ ಹಣ ನಿಮಗೆ ಬರೋದಿಲ್ಲ. ಆಮೇಲೆ ಅಪ್ಲಿಕೇಶನ್ ಸಲ್ಲಿಸಿದಂಥ ಅಭ್ಯರ್ಥಿಗಳು ಅವರ ಹೆಸರಿನಲ್ಲಿಯೇ ಬ್ಯಾಂಕ್ ಅಕೌಂಟ್ ಇರಬೇಕಾಗತ್ತೆ. ಆಧಾರ್ ಕಾರ್ಡ್ ಮತ್ತು KYC ಆಗಿರಬೇಕು ಬ್ಯಾಂಕ್ ಅಕೌಂಟ್ಗೆ, ಆವಾಗ ನಿಮ್ಮ ಖಾತೆಗೆ ಹಣ ಬರುತ್ತೆ. ಅದಕ್ಕಾಗಿ ಮೊದಲೇ ಬ್ಯಾಂಕ್ ಅಕೌಂಟ್ನ ನಿಮ್ಮ ಹೆಸರಲ್ಲಿ ಪಡ್ಕೊಂಡು KYC ಮಾಡಿ ಈ ಅಡ್ರೆಸ್ಗೆ ತಗೊಂಡೋಗಿ ಸಬ್ಮಿಟ್ ಮಾಡಿ. ಅಡ್ರೆಸ್ ಬಂದು ಇಲ್ಲಿ ಅಕ್ನಾಲೇಜ್ಮೆಂಟಲ್ಲಿರೋ ಅಡ್ರೆಸ್ಸಲ್ಲಿ ಕೆಲವು ಬಾರಿ ತೊಗೊತಾರೆ, ಕೆಲವು ಬಾರಿ ಲಾಸ್ಟ್ ವರ್ಷದಿಂದ ರಿಚ್ಮಂಡ್ ಸರ್ಕಲ್ನಲ್ಲಿರುವಂಥ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಲ್ಲಿ ಪಡೆಯಲಾಗ್ತಿದೆ. ಅರ್ಜಿ ಸಲ್ಲಿಸುವುದು ಹೇಗೆ ಅನ್ನೋದ್ರ ಬಗ್ಗೆ ಮುಂದೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಮೊದಲಿಗೆ ಅದಕ್ಕಿಂತ ಮುಂಚಿತವಾಗಿ ಏನೆಲ್ಲ ದಾಖಲಾತಿಗಳು ಬೇಕು ಅನ್ನೋದಾದರೆ ಎಲ್ಲ ಅಂದರೆ SLC, PUC, PG, ಡಿಗ್ರಿ, ಇಂಜಿನಿಯರಿಂಗ್, ಡಿಪ್ಲೊಮೊ ಎಲ್ಲ ವಿದ್ಯಾರ್ಥಿಗಳಿಗೂ SLC ಮಾರ್ಕ್ಸ್ ಕಾರ್ಡ್ ಕಂಪಲ್ಸರಿ ಬೇಕಾಗುತ್ತೆ. SLC ಮಾರ್ಕ್ಸ್ ಕಾರ್ಡ್ನಲ್ಲಿರೋ ರಿಜಿಸ್ಟರ್ ನಂಬರ್ ಎಂಟ್ರಿ ಮಾಡಿದ್ರೆ ಮಾತ್ರ ನಿಮ್ಮ ಡೀಟೇಲ್ಸ್ ಫೆಚ್ ಆಗುತ್ತೆ ಹಾಗೂ SLC ಮಾರ್ಕ್ಸ್ ಕಾರ್ಡಲ್ಲಿರುವಂಥ ಫೋಟೋ ಫೆಚ್ ಆಗುತ್ತೆ ಅಥವಾ ಆಧಾರ್ ಕಾರ್ಡಲ್ಲಿರುವಂಥ ಫೋಟೋ ಫೆಚ್ ಆಗುತ್ತೆ. ಆದ ಕಾರಣ SLC ಮಾರ್ಕ್ಸ್ ಕಾರ್ಡ್ ರಿಜಿಸ್ಟರ್ ನಂಬರ್ ಎಂಟ್ರಿ ಮಾಡಬೇಕು. ಹಾಗೆ ಕ್ಯಾಸ್ಟ್ ಹಾಗೂ ಇನ್ಕಮ್ ಸರ್ಟಿಫಿಕೇಟ್ ರೆಡಿ ಇರಬೇಕು. ಕ್ಯಾಸ್ಟ್ ಹಾಗೂ ಇನ್ಕಮ್ ಸರ್ಟಿಫಿಕೇಟನ್ನು ಮೆನ್ಷನ್ ಮಾಡಬೇಕಾಗತ್ತೆ. ಹಾಗೆ ನಿಮ್ಮ ಇನ್ನೂ ರಿಸಲ್ಟ್ಸ್ ಬಂದಿದ್ದು ಇನ್ನೂ ಮಾರ್ಕ್ಸ್ ಕಾರ್ಡ್ಸ್ ಬರದೇ ಹೋಗಿದ್ರೆ ಅದನ್ನು ಪ್ರಿಂಟೌಟನ್ನು ತಗೊಂಡು ತಮ್ಮ ಕಾಲೇಜು ಅಥವಾ ಶಾಲೆಗೆ ಹೋಗಿ ಪ್ರಿನ್ಸಿಪಾಲಿಂದ ಸೀಲು ಸಿಗ್ನೇಚರ್ ಹಾಕಿಸ್ಕೊಂಡು PDF ಫಾರ್ಮೆಟಲ್ಲಿ 500 KB ಒಳಗಡೆ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕಾಗತ್ತೆ. ಹಾಗೂ ಇಂಜಿನಿಯರಿಂಗ್ ಹಾಗೂ ಡಿಪ್ಲೊಮೊ ಮತ್ತು ಡಿಗ್ರಿ ಸ್ಟೂಡೆಂಟ್ಸು, PG ಸ್ಟೂಡೆಂಟ್ಸು 6 ಸೆಮ್ಮು 8 ಸೆಮ್ಮು ಮಾರ್ಕ್ಸ್ ಕಾರ್ಡ್ಸ್ ಇರೋದ್ರಿಂದ ಪ್ರತಿ ಒಂದೊಂದು ಸೆಮ್ಗೂ ಕೂಡ ಸಪ್ರೇಟು ಆಪ್ಷನ್ಸ್ ಇರುತ್ತೆ. ಅದನ್ನು 500 KB PDFಗೆ ಸ್ಕ್ಯಾನ್ ಮಾಡಿಕೊಂಡು ಪ್ರತಿಯೊಂದು ಕೂಡ ಅಪ್ಲೋಡ್ ಮಾಡಬೇಕಾಗತ್ತೆ. ಡಿಗ್ರಿ ಹಾಗೂ ಇಂಜಿನಿಯರಿಂಗ್ ಸ್ಟೂಡೆಂಟ್ಸು ತಾವು ಪಡೆದಂಥ ರಿಸಲ್ಟ್ ಶೀಟ್ನ ತಮ್ಮ ಪ್ರಿನ್ಸಿಪಾಲಿಂದ ಸೀಲು ಸಿಗ್ನೇಚರ್ ಹಾಕಿ ಅಪ್ಲೋಡ್ ಮಾಡಬೇಕಾಗತ್ತೆ. ಆವಾಗಲೇ ಅದು ಕೂಡ ನಿಮಗೆ ಹಣ ಬರೋಕ್ಕೆ ಸಾಧ್ಯ. ಎಷ್ಟೋ ಜನ ಅಪ್ಲೈ ಮಾಡಿದ್ದೀವಿ ಹಣ ಬರಲಿಲ್ಲ ಅಂತೀರ. ಕಾರಣ ಇಷ್ಟೇ, ಈ ಥರ ಎಲ್ಲ ಮಾಡಿದ್ರೆ ಮಾತ್ರ ನಿಮಗೆ ಹಣ ಬರೋಕ್ಕೆ ಸಾಧ್ಯ. ಈಗ ಅರ್ಜಿ ಸಲ್ಲಿಸೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಹೋಗ್ತೀನಿ. ಮೊದಲಿಗೆ ಯಾವ ವೆಬ್ಸೈಟ್ನಲ್ಲಿ ಅರ್ಜಿ ಸಲ್ಲಿಸಬೇಕು ಅನ್ನೋದಾದರೆ, ಗೂಗಲಲ್ಲಿ ನಿಮ್ಮ ಮೊಬೈಲಲ್ಲೂ ಕೂಡ ನೀವು ಅರ್ಜಿನ ಸಲ್ಲಿಸ್ಬೋದಾಗಿರ್ತದೆ. ಅಲ್ಲಿ ಪ್ರೈಸ್ ಮನಿ ಅಂತ ಟೈಪ್ ಮಾಡಬೇಕು. ಪ್ರೈಸ್ ಮನಿ ಅಂತ ಓಪನ್ ಮಾಡಿದ್ರೆ ನಿಮಗೆ ಈ ಥರ ಫೈನಾನ್ಷಿಯಲ್ ಇಯರ್ 2026 ಅಂತ ಒಂದು ಪೇಜ್ ಓಪನ್ ಆಗುತ್ತೆ. ಅಥವಾ ಪ್ರೋತ್ಸಾಹಧನ ಅಂತಿರುತ್ತೆ, ಇಲ್ಲ ಪ್ರೈಸ್ ಮನಿ ಅಂತಿರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇನ್ನೊಂದು ವೆಬ್ಸೈಟ್ ಹೇಳ್ತೀನಿ, sw.kar.nic.in. ಆ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಅದು ಕೂಡ ಪಡ್ಕೊಂಡು ನೀವು ಅರ್ಜಿನ ಸಲ್ಲಿಸ್ಬೋದಾಗಿರ್ತದೆ. ಪ್ರೋತ್ಸಾಹಧನ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿಯಾದ ಪೇಜ್ ಓಪನ್ ಆಗುತ್ತೆ. ನಿಮ್ಗೆ ಇಲ್ಲಿ ಕಾಣಿಸ್ತಿರ್ಬೋದು ಅಪ್ಲಿಕೇಶನ್ ಹಾಗೂ ಲಾಗಿನ್ ಅಂತ ಕಾಣಿಸ್ತಿದೆಯಲ್ಲ, ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ 5 ರೀತಿಯಾದ ಆಪ್ಷನ್ಸ್ ಕಾಣಿಸುತ್ತೆ. ರಿಜಿಸ್ಟರ್, ಅಪ್ಲೋಡ್ ಡಾಕ್ಯುಮೆಂಟ್ಸ್, ರೀಪ್ರಿಂಟ್, ಚೆಕ್ ಸ್ಟ್ಯಾಟಿಸ್ಟಿಕ್ಸ್ ಅಂತ ಬರುತ್ತೆ. ನೀವು ಅರ್ಜಿ ಸಲ್ಲಿಸಿದ ತಕ್ಷಣ ಡಾಕ್ಯುಮೆಂಟ್ಸ್ ಎಲ್ಲ ಸಂಬಂಧಪಟ್ಟ ಇಲಾಖೆಗೆ ಸಬ್ಮಿಟ್ ಮಾಡಾದ್ಮೇಲೆ ನಿಮ್ಮ ಸ್ಟೇಟಸನ್ನು ಕೂಡ ಚೆಕ್ ಮಾಡ್ಕೊಬೋದು ಅಥವಾ ರೀಪ್ರಿಂಟನ್ನು ಪಡ್ಕೊಬೋದು. ಅಪ್ಲೋಡ್ ಡಾಕ್ಯುಮೆಂಟ್ಸ್, ಅಕಸ್ಮಾತ್ ರಿಜಿಸ್ಟ್ರೇಷನ್ ಮಾತ್ರ ಮಾಡಿರ್ತೀರಾ, ಡಾಕ್ಯುಮೆಂಟ್ಸ್ ಏನಾದ್ರು ಅಪ್ಲೋಡ್ ಆಗಿಲ್ಲ ಅಂತ ಎರರ್ ಮೆಸೇಜಲ್ಲಿ ಏನಾದ್ರು ಬರ್ತಾ ಇದ್ರೆ ಚೆಕ್ ಸ್ಟೇಟಸಲ್ಲಿ, ಅವಾಗ ಮತ್ತೊಮ್ಮೆ ಅಪ್ಲೋಡ್ ಬೇಕಾದ್ರೆ ಡಾಕ್ಯುಮೆಂಟ್ಸ್ನ ಮಾಡ್ಬೋದಾಗಿರ್ತದೆ. ರಿಜಿಸ್ಟರ್ ಮೇಲೆ ಮೊದಲಿಗೆ ಕ್ಲಿಕ್ ಮಾಡಿ. ಇಲ್ಲಿ SLC ಹಾಗೂ ಪೋಸ್ಟ್ ಮ್ಯಾಟ್ರಿಕ್ ಅಂತ ಕೇಳ್ತಿದೆ. ನಾನು ಎಲ್ಲ ಕೋರ್ಸ್ಗಳ ಬಗ್ಗೆನೂ ಮಾಹಿತಿನ ತಿಳಿಸ್ಕೊಡ್ತೀನಿ ಒಂದೇ ವಿಡಿಯೋದಲ್ಲಿ. SLC ಅವರು SLC ಮೇಲೆ ಕ್ಲಿಕ್ ಮಾಡಿ. ಹಾಗೆ PUC, PG, ಇಂಜಿನಿಯರಿಂಗ್ ಅವರು ಪೋಸ್ಟ್ ಮ್ಯಾಟ್ರಿಕ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಎಕ್ಸಾಂಪಲ್ ನಾನು ಸ್ಕೀಮ್ SLC ಅಂತ ಕ್ಲಿಕ್ ಮಾಡಿದ್ದೀನಿ. ಇನ್ನು ಪೋಸ್ಟ್ ಮ್ಯಾಟ್ರಿಕ್ ಅವರು ಕೂಡ ಸೇಮ್ ಪ್ರೋಸೆಸ್ ಇರುತ್ತೆ.
ವ್ಯಾಲಿಡೇಟ್ ಆಧಾರ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಈ ರೀತಿಯಾದ ಪೇಜ್ ಓಪನ್ ಆಗುತ್ತೆ. ನಿಮ್ಮ ಆಧಾರ್ ಕಾರ್ಡ್ ನಂಬರ್ನ ಎಂಟ್ರಿ ಮಾಡಿ, ಆ ಚೆಕ್ ಬಾಕ್ಸ್ ಮೇಲೆ ಟಿಕ್ ಮಾಡಿ, OTP ಕ್ಲಿಕ್ ಮಾಡಿ. ಹಾಗೆ OTPನ ಆಧಾರ್ ಕಾರ್ಡ್ಗೆ ಯಾವ ಮೊಬೈಲ್ ನಂಬರ್ ಕೊಟ್ಟಿದ್ರೋ ಅದಕ್ಕೆ ಸೆಂಡ್ ಮಾಡ್ಕೊಳ್ಳಿ. ಸೆಂಡ್ ಮಾಡಿದ ತಕ್ಷಣ OTP ಹಾಕಿದ ತಕ್ಷಣ ಸಕ್ಸಸ್ ಅಂತ ಬರುತ್ತೆ. ಸಬ್ಮಿಟ್ ಮಾಡಿದ ತಕ್ಷಣ ಸಕ್ಸಸ್ ಅಂತ ಬರುತ್ತೆ. ಆಗ ಮತ್ತೊಮ್ಮೆ ಬ್ಯಾಕ್ ಹೋಗುತ್ತೆ. ಬ್ಯಾಕ್ ಹೋಗಿ ಈ ರೀತಿಯಾದ ಪೇಜ್ ಓಪನ್ ಆಗುತ್ತೆ. ನಿಮಗೆ ಈ ರೀತಿಯಾದ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಫೋಟೋ ಬರುತ್ತೆ. SLC ಮಾರ್ಕ್ಸ್ ಕಾರ್ಡಲ್ಲಿ ಇದ್ರೆ ಫೋಟೋ ಬರುತ್ತೆ, ಅಥವಾ ಆಧಾರ್ ಕಾರ್ಡ್ ಫೋಟೋ ಇಲ್ಲಿ ಫೆಚ್ ಆಗುತ್ತೆ. ಇಲ್ಲಿ ನಿಮ್ಮ ರಿಜಿಸ್ಟರ್ ನಂಬರನ್ನು ಏನು ಕೊಟ್ಟಿದ್ದೀರಲ್ಲ ಅದು ಇಲ್ಲಿ ರಿಜಿಸ್ಟರ್ ನಂಬರ್ ಎಂಟರ್ ಆಗುತ್ತೆ. ನಿಮ್ಮ ರಿಜಿಸ್ಟರ್ ನಂಬರ್ ನಾನು ಅದಕ್ಕೆ ತಿಳಿಸ್ಕೊಟ್ಟಿದ್ದು SLC ಮಾರ್ಕ್ಸ್ ಕಾರ್ಡ್ ಕಂಪಲ್ಸರಿ ಬೇಕು ಅಂತ. SLC ಮಾರ್ಕ್ಸ್ ಕಾರ್ಡಲ್ಲಿರುವಂಥ ರಿಜಿಸ್ಟರ್ ನಂಬರನ್ನು ಎಂಟ್ರಿ ಮಾಡಿ. ಹಾಗೆ ಆಟೋಮೆಟಿಕ್ಕಾಗಿ ಜೆಂಡರ್ ಫೆಚ್ ಆಗುತ್ತೆ. ಆಧಾರ್ ಕಾರ್ಡಲ್ಲಿ ಇದ್ದಾಗೆ ಫಾದರ್ ನೇಮ್ ಹಾಗೂ ಮದರ್ ನೇಮನ್ನು ಎಂಟ್ರಿ ಮಾಡಿ. ಫೋನ್ ನಂಬರನ್ನು ಎಂಟ್ರಿ ಮಾಡಿ. ಹಾಗೆ ಕಾಲೇಜು ಡಿಸ್ಟಿಕ್ಕು, ನೀವು ಯಾವ ಕಾಲೇಜು ಅಥವಾ ಸ್ಕೂಲಲ್ಲಿ ಓದಿದ್ದೀರೋ ಅದರ ವಿಳಾಸವನ್ನು ಹಾಕಿ. ಎಕ್ಸಾಂಪಲ್ ಬೆಂಗಳೂರು ನಾರ್ತ್, ಬೆಂಗಳೂರು ಸೌತ್, ವೆಸ್ಟ್ ಆ ಥರ ಏನಾರಿದ್ರೆ. ಹಾಗೆ ಬೇರೆ ಬಾಗಲಕೋಟೆ, ಬೆಳಗಾವಿ ಅವರಿದ್ರೆ ತಮ್ಮ ತಾಲೂಕನ್ನು ಕೇಳುತ್ತೆ, ತಮ್ಮ ಡಿಸ್ಟಿಕ್ಕನ್ನು ಕೇಳುತ್ತೆ, ಮೆನ್ಷನ್ ಮಾಡಬೇಕಾಗತ್ತೆ. ಅಷ್ಟೆಲ್ಲ ಮಾಡಿದ್ಮೇಲೆ ನಿಮ್ಮ ಆಧಾರ್ ಕಾರ್ಡಲ್ಲಿ ಏನಿರುತ್ತೋ ಆ ಅಡ್ರೆಸ್ಸು ಇಲ್ಲಿ ಆಟೋಮೆಟಿಕ್ಕಾಗಿ ಫೆಚ್ ಆಗುತ್ತೆ. ಈ ಜಾಗದಲ್ಲಿ ಬರುತ್ತೆ. ಅದನ್ನು ಕನ್ಫರ್ಮ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್ RD121 ಅಥವಾ RD00380 ಆ ಕ್ಯಾಸ್ಟ್ ಸರ್ಟಿಫಿಕೇಟ್ ನಂಬರನ್ನು ಎಂಟ್ರಿ ಮಾಡಿ. ಇಲ್ಲಿ ರೆಡ್ ಕಲರ್ ಕಾಣಿಸ್ತಿದೆಯಲ್ಲ, ವ್ಯಾಲಿಡೇಟ್ ಕ್ಯಾಸ್ಟ್ ಸರ್ಟಿಫಿಕೇಟ್ ನಂಬರ್ ಮೇಲೆ ಕ್ಲಿಕ್ ಮಾಡಿ. ಆವಾಗ ನಿಮ್ಮ ಕ್ಯಾಸ್ಟ್ ಯಾವುದಿರುತ್ತೆ ಕ್ಯಾಸ್ಟ್ ಸರ್ಟಿಫಿಕೇಟಲ್ಲಿ ಅದು ಇಲ್ಲಿ ಶೋ ಆಗುತ್ತೆ ಕೆಳಗಡೆ. ಅದನ್ನು ಕನ್ಫರ್ಮ್ ಮಾಡ್ಕೊಳ್ಳಿ. ಹಾಗೆ ಇನ್ಕಮ್ ಸರ್ಟಿಫಿಕೇಟ್ ನಂಬರನ್ನು ಕೂಡ ಎಂಟ್ರಿ ಮಾಡಿ. ವ್ಯಾಲಿಡೇಟ್ ಇನ್ಕಮ್ ಸರ್ಟಿಫಿಕೇಟ್ ನಂಬರ್ ಮೇಲೆ ಕ್ಲಿಕ್ ಮಾಡಿ. ಆವಾಗ ಎಷ್ಟು ಇನ್ಕಮ್ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗುತ್ತೆ. ಹಾಗೆ ಅಕಾಡೆಮಿಕ್ ಡೀಟೇಲ್ಸ್ ಕೇಳುತ್ತೆ. ಎಕ್ಸಾಮ್ ರಿಸಲ್ಟ್ಸ್ ಡೇಟು ಕೆಲವರಿಗೆ ಗೊತ್ತಿರುತ್ತೆ, ಕೆಲವರಿಗೆ ಗೊತ್ತಿರಲ್ಲ. ಆದ ಕಾರಣ ತಾವು ರಿಸಲ್ಟ್ಸ್ ಶೀಟನ್ನು ತೊಗೊಂಡಿರ್ತೀರಲ್ಲ ಅದರ ಮೇಲೆ ಪ್ರಿಂಟ್ ಆಗಿರುತ್ತೆ. ಇಲ್ಲಾಂದರೆ ಡಿಗ್ರಿ ಆಗಿರೋರಾದರೆ ಫೈನಲ್ ಇಯರ್ ಮಾರ್ಕ್ಸ್ ಕಾರ್ಡ್, ಡಿಪ್ಲೊಮೊ ಅಥವಾ ಡಿಗ್ರಿ PG ಅವರಾದರೆ ಫೈನಲ್ ಇಯರ್ ಮಾರ್ಕ್ಸ್ ಕಾರ್ಡ್ ಮೇಲೆ ತಮ್ಮ ರಿಜಿಸ್ಟರ್ ನಂಬರ್ ಮೇಲ್ಗಡೆ ಡೇಟು, ಮಂತು ಇರುತ್ತೆ, ಅದನ್ನು ಮೆನ್ಷನ್ ಮಾಡ್ಬೋದಾಗಿರ್ತದೆ. ಹಾಗೆ ಕೋರ್ಸ್ ಮೇಲೆ ಸೆಲೆಕ್ಟ್ ಮಾಡಿ. ಇಲ್ಲಿ ಕೋರ್ಸು ಸಾಕಷ್ಟು ಕೋರ್ಸ್ಗಳಿರುತ್ತೆ. SLC, PUC, ಹಾಗೆ BE, BA, BCom, ಇಂಜಿನಿಯರಿಂಗ್, ನೀವು ಯಾವ ಕೋರ್ಸನ್ನು ಮಾಡಿರ್ತೀರೋ ಅದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಏನು ಮಾಡಬೇಕು, ಯೂನಿವರ್ಸಿಟಿಗೆ ಬರಬೇಕಾಗತ್ತೆ. ಯೂನಿವರ್ಸಿಟಿ ಮೇಲೆ ಕ್ಲಿಕ್ ಮಾಡಿದಾಗ ತಾವು ಯಾವ ಯೂನಿವರ್ಸಿಟಿ ಓದಿರ್ತೀರೋ ಆ ಯೂನಿವರ್ಸಿಟಿ ನೇಮ್ ತೋರಿಸುತ್ತೆ. ಆ ಯೂನಿವರ್ಸಿಟಿ ನೇಮನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ರಿಜಿಸ್ಟರ್ ನಂಬರನ್ನು ಮೆನ್ಷನ್ ಮಾಡಬೇಕು. ತಾವು ಕೊನೆಯದಾಗಿ ಯಾವ ಕೋರ್ಸನ್ನು ತೊಗೊಂಡು ಪಾಸ್ ಆಗಿರ್ತೀರೋ ಆ ರಿಜಿಸ್ಟರ್ ನಂಬರ್, SLC ಆದರೆ SLC, PUC ಆದರೆ PUC, ಇನ್ನಿತರೆ ಕೋರ್ಸ್ಗಳ ರಿಜಿಸ್ಟರ್ ನಂಬರನ್ನು ಎಂಟ್ರಿ ಮಾಡಿ. ಆ ರಿಜಿಸ್ಟರ್ ನಂಬರನ್ನು ಎಂಟ್ರಿ ಮಾಡಿದರೆ ಆಟೋಮೆಟಿಕ್ಕಾಗಿ ನಿಮ್ಮ ಪರ್ಸೆಂಟೇಜ್ ಸೆಲೆಕ್ಟ್ ಆಗುತ್ತೆ. PUC ಹಾಗೂ SLC ಸ್ಟೂಡೆಂಟ್ಸ್ಗಳಿಗೆ ಆಟೋಮೆಟಿಕ್ಕಾಗಿ ಪರ್ಸೆಂಟೇಜ್ ಸೆಲೆಕ್ಟ್ ಆಗುತ್ತೆ. ಕೆಲವೊಂದು ಡಿಗ್ರಿ ಸ್ಟೂಡೆಂಟ್ಸ್ಗಳಿಗೆ, ಇಂಜಿನಿಯರಿಂಗು ಅಥವಾ ಡಿಪ್ಲೊಮೊ ಸ್ಟೂಡೆಂಟ್ಗೆ ಬರಲಿಲ್ಲ ಅಂದರೆ ನೀವೇ ಎಲ್ಲ ಸೆಮ್ಮಿನ ಮಾರ್ಕ್ಸ್ ಕಾರ್ಡ್ ಟೋಟಲ್ ಮಾಡಬೇಕು. ಎಲ್ಲ ಸೆಮ್ಮಲ್ಲಿ ಎಷ್ಟು ಮಾರ್ಕ್ಸ್ ಇತ್ತು, ಎಲ್ಲ ಸೆಮ್ಮಲ್ಲಿ ಎಷ್ಟು ತೊಗೊಂಡಿದ್ದೀರಾ ಅನ್ನೋದನ್ನು ಟೋಟಲ್ ಮಾಡಿ ಪರ್ಸೆಂಟೇಜನ್ನು ಮೆನ್ಷನ್ ಮಾಡಿ. ಹಾಗೆ ತಮ್ಮ ಎಕ್ಸಾಮ್ ಡ್ಯೂರೇಷನ್, ಎಷ್ಟು ವರ್ಷದ ಎಕ್ಸಾಮ್, SLC ಅವರಾದರೆ ಒಂದು ವರ್ಷ ಅಂತ ಹಾಕಬೇಕಾಗತ್ತೆ. PUC ಅವರಾದರೆ 1 ಇಯರ್ ಅಂತಲೇ ಹಾಕಬೇಕು. ಯಾಕೆಂದರೆ ಸೆಕೆಂಡ್ PUC ಏನು ಕಂಪ್ಲೀಟ್ ಮಾಡಿರ್ತಾರೆ ಅದನ್ನು ಮಾತ್ರ ಕನ್ಸಿಡರ್ ಮಾಡೋದ್ರಿಂದ 1 ಅಂತಲೇ ಹಾಕಿ. ಹಾಗೂ ಯಾವ ವರ್ಷ ನೀವು ಪಾಸ್ ಆದಿರಾ ಅದು ಕೂಡ ಆಟೋಮೆಟಿಕ್ಕಾಗಿ ಫೆಚ್ ಆಗುತ್ತೆ. ಫೆಚ್ ಆಗದೇ ಇರೋರು ಇಲ್ಲಿ ತೋರಿಸುತ್ತೆ, ಕ್ಲಿಕ್ ಮಾಡ್ಬೋದಾಗುತ್ತೆ. ಹಾಗೆ ನಾನು ಮೊದಲೇ ತಿಳಿಸಿದಾಗೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ತುಂಬ ಈಸಿ ಪ್ರೋಸೆಸ್ ಇದೆ, ಆನ್ಲೈನ್ ಅಪ್ಲಿಕೇಶನು. ಹಾಗೆ ಅಪ್ಲೋಡ್ PDF ಡಾಕ್ಯುಮೆಂಟ್ ಏನು ಮಾಡಬೇಕು, ಎಲ್ಲ ಸೆಮ್ಮಿನ ಮಾರ್ಕ್ಸ್ ಕಾರ್ಡ್ ಹಾಕಬೇಕಾಗತ್ತೆ. ಎಲ್ಲದಕ್ಕೂ ಸಪ್ರೇಟ್ ಆಪ್ಷನ್ ಬರುತ್ತೆ. ಡಿಗ್ರಿ ಇಂಜಿನಿಯರಿಂಗ್ ಅವ್ರಿಗಾದರೆ 6 ಸೆಮ್ ಇದ್ದರೆ 6 ಸೆಮ್ಮು ಕೂಡ ಸಪ್ರೇಟ್ ತೋರಿಸುತ್ತೆ. 500 KBಗೆ ಒಂದೊಂದು ಸೆಮ್ನ ಮಾರ್ಕ್ಸ್ ಕಾರ್ಡ್ನ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿ. SLC ಅವರಾದರೆ ರಿಸಲ್ಟ್ ಶೀಟು ಸ್ಕ್ಯಾನ್ ಪ್ರಿನ್ಸಿಪಲಿಂದ ಸೀಲು ಸೈನ್ ಹಾಕಿ ಅಪ್ಲೋಡ್ ಮಾಡಿ. ಅಪ್ಲೋಡ್ ಮಾಡಿದ್ಮೇಲೆ ಇಲ್ಲಿ ಕೆಳಗಡೆ ಎಲ್ಲ ಡೀಟೇಲ್ಸ್ ಇನ್ನೊಂದ್ಸರಿ ಕನ್ಫರ್ಮ್ ಮಾಡಿಕೊಂಡು ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿ. ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿಯಾದ ಪೇಜ್ ಓಪನ್ ಆಗುತ್ತೆ. ಅಪ್ಲಿಕೇಶನ್ ಹ್ಯಾಸ್ ಬಿ ರಿಜಿಸ್ಟರ್ಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಈ ರೀತಿಯ ಬಂದಾಗ ಪ್ರತಿಯೊಂದು ಡೀಟೇಲ್ಸ್ ಮತ್ತೊಮ್ಮೆ ಎಲ್ಲವನ್ನ ಕನ್ಫರ್ಮ್ ಮಾಡಿಕೊಂಡು ಪ್ರಿಂಟ್ ಮೇಲೆ ಕ್ಲಿಕ್ ಮಾಡಿ. ಪ್ರಿಂಟ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾದ ಇನ್ನೊಂದು ಪೇಜ್ ಓಪನ್ ಆಗಿ ಇದನ್ನ ಪ್ರಿಂಟ್ಔಟ್ ತೊಗೊಬೇಕಾಗುತ್ತೆ. ಒಂದು 2-3 ಕಾಪಿ ಪ್ರಿಂಟ್ಔಟನ್ನು ತಗೊಳ್ಳಿ. ನಾನು ತಿಳಿಸಿದ ಹಾಗೆ ಪ್ರಿನ್ಸಿಪಲ್ ಅಥವಾ ಕಾಲೇಜು ಸ್ಕೂಲ್ ಪ್ರಿನ್ಸಿಪಲಿಂದ ಸೀಲು ಸೈನ್ ಹಾಕ್ಸ್ಕೊಂಡು ತೊಗೊಂಡೋಗಿ ನೀವೇನೇನು ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಿರ್ತೀರ ಆ ಕಾಪಿ, ಒಂದು ಕಾಪಿ ಜೆರಾಕ್ಸ್ ಕಾಪಿನ ಇಲ್ಲಿ ಕೆಳಗಡೆ ಇರುವಂಥ ವಿಳಾಸಕ್ಕೆ ತಲುಪಿಸೋದು ಮರಿಬೇಡಿ. ಆವಾಗಲೇ ನಿಮ್ಮ ಖಾತೆಗೆ ಹಣ ಬರೋದು. ಆಮೇಲೆ ಅಲ್ಲಿಗೆ ನೀಡಿದ ನಂತರ ನೀವು ಕೆಲವು ದಿನಗಳ ನಂತರ ಸ್ಟೇಟಸನ್ನು ಚೆಕ್ ಮಾಡ್ಕೊಬೋದು ಸೇಮ್ ವೆಬ್ಸೈಟ್ನಲ್ಲಿ. ಎಲ್ಲರಿಗೂ ಈ ವಿಡಿಯೋ ನಿಮಗೆ ತಲುಪಿದೆ ಅನ್ಕೊತೀನಿ. ಅಕಸ್ಮಾತ್ ನಿಮ್ಮ ಸ್ನೇಹಿತರು ಕೂಡ ಅಪ್ಲೈ ಮಾಡ್ತಾ ಇದ್ರೆ ಅವ್ರಿಗೂ ಕೂಡ ಇದನ್ನು ತಲುಪಿಸಿ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ.
ಇನ್ನು ಸಾಕಷ್ಟು ಸ್ಕಾಲರ್ಶಿಪ್ ಬರೋ ಇದೆ. SSP ಬರುತ್ತೆ. ಹಾಗೆ ಕಾರ್ಮಿಕ ಇಲಾಖೆಗಳಲ್ಲಿ ಯಾರೆಲ್ಲ ಪ್ರೈವೇಟ್ ಕಂಪ್ನಿಗಳಲ್ಲಿ ಕೆಲಸ ಮಾಡ್ತೀರಾ, ಗಾರ್ಮೆಂಟ್ಸ್ಗಳಲ್ಲಿ ಕೆಲಸ ಮಾಡ್ತೀರಾ, ಅವ್ರಿಗೆ ಇಷ್ಟರಲ್ಲೇ ಸ್ಕಾಲರ್ಶಿಪ್ ಕೂಡ ಸ್ಟಾರ್ಟ್ ಆಗುತ್ತೆ. ಅವರು 8th ಸ್ಟ್ಯಾಂಡರ್ಡಿಂದ PG ಇಂಜಿನಿಯರಿಂಗ್ ಓದಿರೋವರೆಗೂ ಅರ್ಜಿನ ಸಲ್ಲಿಸಿ ಸ್ಕಾಲರ್ಶಿಪ್ಪನ್ನು ತಗೊಬೋದು. ಒಬ್ಬ ವ್ಯಕ್ತಿ 2 ಮಕ್ಕಳಿಗೆ ಅರ್ಜಿನ ಸಲ್ಲಿಸಿ ಸ್ಕಾಲರ್ಶಿಪ್ಪನ್ನು ಪಡಿಬೋದಾಗಿರ್ತದೆ. ಅದು ಇಷ್ಟರಲ್ಲೇ ಸ್ಟಾರ್ಟ್ ಆಗುತ್ತೆ. ಅದರ ಬಗ್ಗೆ ಕೂಡ ಮಾಹಿತಿನ ತಿಳಿಸ್ಕೊಡ್ತೀನಿ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.